ಪೊಲಿಟಿಕಲ್ ಎಕ್ಸ್ಕ್ಲೂಸಿವ್ ಸುದ್ದಿ ಯಾವುದು ಅದರ ಕಡೆ ಕೂಡ ಗಮನ ಕೊಡೋಣ. ರಾಜ್ಯಾದ್ಯಂತ ಡೆಂಗಿ ಡಂಗೂರ. ಇದರ ನಡುವೆ ಆರೋಗ್ಯ ಸಚಿವರು ಮಿಂಚಿನ ಸಂಚಾರವನ್ನ ಮಾಡಬೇಕಾಗಿತ್ತು. ರಾಜ್ಯಾದ್ಯಂತ ಸಂಚರಿಸಿ ಪರಿಸ್ಥಿತಿಗಳು ಹೇಗಿದೆ ಅಂತ ಹೇಳಿ. ಆದರೆ ವೀಕೆಂಡ್ ನಲ್ಲಿ ಸ್ವಿಮ್ಮಿಂಗ್ ಮಾಡಿ ವಿಡಿಯೋವನ್ನ ಹರಿಬಿಟ್ಟು ಬಿಜೆಪಿ ಪಾಲಿಗೆ ಅಸ್ತ್ರವಾಗ್ಬಿಟ್ರು. ಬಿಜೆಪಿಯ ಟೀಕೆಗೆ ಆಹಾರ ಆಗ್ಬಿಟ್ರು ದಿನೇಶ್ ಗುಂಡೂರಾವ್. ಆ ಸ್ವಿಮ್ಮಿಂಗ್ ಮಾಡ್ತಿದ್ದ ವಿಡಿಯೋವೊಂದನ್ನು ಬಳಸ್ಕೊಂಡು ಒಂದು ಪೋಸ್ಟರ್ ಮಾಡಿ ಬಿಜೆಪಿ ಆಕ್ರೋಶ ಹೊರಹಾಕ್ತು. ಡೆಂಗಿ ಬಂದು ಜನ ಸಾಯ್ತಾ ಇದ್ರೆ ಈತ ಸ್ವಿಮ್ ಮಾಡಿಕೊಂಡು ಆರೋಗ್ಯ ಸಚಿವರು ಬ್ಯುಸಿಯಾಗಿದ್ದಾರೆ ಅಂತ ಹೇಳಿ ಬಿಜೆಪಿ ಟೀಕೆಗೆ ರಿಪಬ್ಲಿಕ್ ಕನ್ನಡದ ವೇದಿಕೆಯ ಮೂಲಕ ಉತ್ತರ ಕೊಟ್ಟಿದ್ದಾರೆ ಆರೋಗ್ಯ ಸಚಿವರು. ಇದು ರಿಪಬ್ಲಿಕ್ ಕನ್ನಡದ ಮತ್ತೊಂದು ಪೊಲಿಟಿಕಲ್ ಎಕ್ಸ್ಕ್ಲೂಸಿವ್. ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ವಿಜಯ್ ದಿನೇಶ್ ಗುಂಡೂರಾವ್ ಅವರ ಜೊತೆಯಲ್ಲಿ ಮಾತುಕತೆ ನಡೆಸಿದ್ದಾರೆ, ಗಮನಿಸಿ. ಟ್ವೀಟ್ ಮಾಡಿರ್ತಾವೆ ಸ್ವಿಮ್ಮಿಂಗ್ ಪೂಲ್ ಈಜಾಡಿ ಸಂಬಂಧಪಟ್ಟ ಒಂದು ಟ್ವೀಟ್ ಮಾಡಿ ಏನು ಹೇಳ್ತೀರಾ ಅದಕ್ಕೆ? ಅದೇ ಮಜಾ ಮಾಡೋಕೆ ಹೋಗಿರೋದು. ನಾವು ನಮ್ಮ ದೈಹಿಕ ಒಂದು ಚಟುವಟಿಕೆ ನಾನು ಹೋಗಿ ನಮ್ಮ ಕಾರ್ಪೊರೇಷನ್ ಸ್ವಿಮ್ಮಿಂಗ್ ಪೂಲಲ್ಲಿ ಬೆಳಗಿನ ಜಾವ 6:30 ಹೋಗಿ ಸ್ವಿಮ್ ಮಾಡಿ 2 ದಿವಸ ಪ್ರವಾಸ ಮಾಡಿದ್ದೀನಿ ನಾನು. ಸೊ ಸುಮ್ಮನೆ ಅವರು ಅನಾವಶ್ಯಕವಾಗಿ ಈ ಥರ ಲಘುವಾಗಿ ಮಾತಾಡೋದು, ಅವ್ರು ಬಹುಶಃ ದೈಹಿಕವಾಗಿ ನಮ್ಮ ಫಿಟ್ನೆಸ್ಸನ್ನು ಯಾವ ರೀತಿ ಇಟ್ಕೋಬೇಕು ಅದು ಪ್ರತಿಯೊಬ್ಬರು ಮಾಡಿದ್ರೆ ಒಳ್ಳೆಯದು. ಅದರಲ್ಲಿ ಏನು ಅದು ತಪ್ಪಂತ ನಾವು ಯಾರು ಹೇಳೋಕ್ಕಾಗಲ್ಲ. ಬಹುಶಃ ಅವ್ರಿಗೆ ಸ್ವಿಮ್ಮಿಂಗ್ ಅಂತ ಹೇಳಿದ್ರೆ ಮೋಜು ಮಸ್ತಿ ಇರ್ಬೋದು. ಬಿ ಜೆ ಪಿ ಅವ್ರಿಗೆ ಅವರು ಸ್ವಿಮ್ಮಿಂಗ್ ಮಾಡೋದು ಮೋಜು ಮಸ್ತಿಗೆ ಮಾಡ್ಬೋದೇನೋ ಅಲ್ವಾ? ರಾಜ್ಯದ ಇದೆ ಐಷಾರಾಮಿ ಸ್ವಿಮ್ಮಿಂಗ್ ಪೂಲ್ ಮಾಡ್ತಾ ಇದ್ರು ಅಂತ ಆ ರೀತಿ ಅಂತ ಅವ್ರ ಟ್ವೀಟ್. ಕಾರ್ಪೊರೇಷನ್ ಸ್ವಿಮ್ಮಿಂಗ್ ಪೂಲ್, ಮಂಗಳೂರು ಕಾರ್ಪೊರೇಷನ್ ಸ್ವಿಮ್ಮಿಂಗ್ ಪೂಲ್, ಅದು ಸರ್ಕಾರ ಸ್ವಿಮ್ಮಿಂಗ್ ಪೂಲು, ರಿಸಾರ್ಟ್ ಅಲ್ಲ. ನಿನ್ನೆ ಯಾವುದೋ BJP ಕಾರ್ಯಕ್ರಮದಲ್ಲಿ ಬಿಯರ್ ಹಂಚ್ತಾ ಇದ್ದಾರೆ. ಅದ್ರ ಬಗ್ಗೆ ಹೇಳಿ ಅವರು, ಅದೇನು ಅವರ ಸಿದ್ಧಾಂತ ಅಂತ. ಅವರ ಕಾರ್ಯಕ್ರಮಗಳಲ್ಲಿ ಮದ್ಯ ಹಂಚಿಕೆ ಮಾಡೋದು, ಅದ್ರ ಬಗ್ಗೆ ಹೇಳಿ. ಇದು ದಿನೇಶ್ ಗುಂಡೂರಾವ್ ಅವರ ಹೇಳಿಕೆ. ಅವ್ರು ಹೇಳ್ತಾ ಇರುವಂಥದ್ದು ಏನು ಈಜು ಸಂಬಂಧಪಟ್ಟಂತೇನಿದೆ ಅದು ಏನು ಕ್ರೀಡೆಯ ಇರುವಂಥದ್ದು ಮತ್ತು ಜೊತೆಗೆ ಐಷಾರಾಮಿ ಅಲ್ಲ, ಬಿಜೆಪಿಗೆ ತಿರುಗೇಟನ್ನು ಕೊಟ್ಟಿರುವಂಥದ್ದು. ಕ್ಯಾಮರಾ ಪರ್ಸನ್ ಮಂಜುನಾಥ್ ಜೊತೆ ವಿಜಯ್ ಜನ, ರಿಪಬ್ಲಿಕ್ ಟಿವಿ, ಬೆಂಗಳೂರು. ಸರಿಯಾಗಿ ಅನಿಸ್ತದೆ ಕೌಂಟರ್. ಆರೋಗ್ಯ ಸಚಿವ ನನ್ನ ಆರೋಗ್ಯ ನಾನು ಕಾಪಾಡ್ಕೊಳ್ಳೋದು ಬೇಡ, ಸ್ವಿಮ್ ಮಾಡಿದೆ. ಬಿಜೆಪಿಯಲ್ಲಿ ಸುಧಾಕರ್ ಅವರು ಗೆದ್ದ ಸಂದರ್ಭದಲ್ಲಿ ಬಿಯರ್ ಹಂಚಿದ್ರಲ್ಲ ನಿನ್ನೆ, ಹಂಗ ಅಂತ ಹೇಳಿ ಪ್ರಶ್ನೆ ಕೇಳಿದ್ದಾರೆ. ಎನಿವೆ, ಕ್ಯಾಪ್ಟನ್ ಅರ್ಜುನ್ ಕೊಂದಿದ್ದು ಯಾರು? ಅವ್ರ ನರೇಟಿವ್ ಎಲ್ಲಿ ತಂದಿಟ್ಟಿದ್ದಾರೆ ಅಂತಂದ್ರೆ ಸಂಪತ್ತನ್ನ ಹಂಚಿಬಿಡೋದು ಅಂತ. ಇದು ಸ್ಟುಡಿಯೋ ಟಿಪ್ಪು ಜಯಂತಿ ಮಾಡಕ್ಕೆ ಅವ್ರಿಗೆ ಖಂಡಿಸಿದ್ರು. ವೆರಿ ನೈಸ್. ಯಾರು ತಪ್ಪು ಮಾಡಿರೋದಿಲ್ಲಿ? ಓಲೈಕೆ ಹೇಳಿಕೆ ಇದು ಅಂತ ಹೇಳಿ ಯಾಕೆ ಪರಿಗಣಿಸಬಾರದು? ವೇದಿಕೆ ಇದು ಫೋಟೋ ಎಲ್ಲರಿಗೂ ಒಂದು ಟೈಮ್. ನಿಮ್ಮ ಸಮಯ ಮುಗಿದಿದೆ. ಅವ್ರು ಹೇಳೋಕ್ಕಿಂತ ಮುಂಚೆನೆ ಹೇಗೆ ಪ್ರತಾಪ್ ಸಿಂಹ ಪಾಸ್ ಕೊಟ್ಟಿದಂತ ಆಗ್ಲಿ ಡಿಕ್ಲೇರ್ ಆಗೋಗಿತ್ತು ಅಂತ ನನಗೊಂದು ಡೌಟ್ ಬಂತು. ಸಾಕು ನಿಲ್ಸಿ. ಕೆಟ್ಟ ಪದ ಬಳಕೆ ಕಾಂಪಿಟೇಷನ್ ಇಟ್ಟಿಲ್ಲ ನಾವಿಲ್ಲಿ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಪರಿಚಯಿಸ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ನ್ಯೂಸ್. ಇಲ್ಲಿ ಕೇವಲ ತಾಜಾ ಸುದ್ದಿ, ಅದರ ನೇರ ಪ್ರಸಾರ ಮತ್ತು ಚರ್ಚೆಗಳಿಗೆ ಮಾತ್ರ ಅವಕಾಶ. ರಿಪಬ್ಲಿಕ್ ವರ್ಲ್ಡ್ ಆಪ್ ಡೌನ್ಲೋಡ್ ಮಾಡಿಕೊಳ್ಳಿ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ನಲ್ಲಿ ಲಭ್ಯವಿದೆ.